ಸಚಿವ ಕೃಷ್ಣ ಬೈರೇಗೌಡ ಅವರಿಂದ ಸುದ್ದಿಗೋಷ್ಠಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ರಾಜ್ಯಾದ್ಯಂತ ಇರುವ ತಹಶೀಲ್ದಾರ್ ಕಚೇರಿಯಲ್ಲಿ 10,774 ಸಮಯ ಮೀರಿದ ಬಾಕಿ ಪ್ರಕರಣಗಳಿದ್ದವು. 3 ತಿಂಗಳಲ್ಲಿ ಆಗಬೇಕಾದ ಕೆಲಸ 2 ವರ್ಷವಾದರೂ ಆಗುತ್ತಿರಲಿಲ್ಲ. ಈ ಕುರಿತು ಅಭಿಯಾನ ನಡೆಸಿದಾಗ ಸದ್ಯ ಕೇವಲ 488 ಪ್ರಕರಣ ಮಾತ್ರ ಬಾಕಿ ಇದ್ದು, ಇನ್ನೂ ಹಲವಾರು ಕಚೇರಿ ಸಮಸ್ಯೆಗಳನ್ನು ಅತಿ ಶೀಘ್ರದಲ್ಲಿ ಬಗೆಹರಿಸಲಾಗುವುದು ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಸಿ ನ್ಯಾಯಾಲಯದಲ್ಲಿ 73,624 ಅವಧಿ ಮೀರಿದ ಪ್ರಕರಣಗಳಿದ್ದವು. ಈಗ 11,605 ಪ್ರಕರಣಗಳು ಮಾತ್ರ ಇವೆ. 5 ವರ್ಷಕ್ಕಿಂತ ಹೆಚ್ಚು ಅವಧಿ ಮೀರಿದ 32,787 ಪ್ರಕರಣಗಳಿದ್ದವು. ಅದರಲ್ಲಿ 3,155 ಮಾತ್ರ ಬಾಕಿ ಉಳಿಸಲಾಗಿದೆ. ಬಾಕಿ ಇರುವ ಪ್ರಕರಣಗಳನ್ನು ಮುಂದಿನ 2 ತಿಂಗಳಲ್ಲಿ ಇತ್ಯರ್ಥವಾಗಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಸಿ. ಎನ್. ಶ್ರೀಧರ್, ಅಪರ ಜಿಲ್ಲಾಧಿಕಾರಿ ಡಾ. ದುರುಗೇಶ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಅಸೂಟಿ, ತಾಲೂಕಾಧ್ಯಕ್ಷ ಅಶೋಕ್ ಮಂದಾಲಿ ಉಪಸ್ಥಿತರಿದ್ದರು. ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳ ಪ್ರಗತಿಯನ್ನು ಪರಿಶೀಲನೆ ಮಾಡಿ ಆಗಿರುವ ಕೆಲಸ, ಆಗಬೇಕಾಗಿರುವ ಕೆಲಸ ಹಾಗೂ ಭವಿಷ್ಯದ ಸವಾಲುಗಳು, ಗುರಿ, ಇದರ ಬಗ್ಗೆ ಸೂಚನೆಗಳನ್ನು ಸಹ ಅವರಿಗೆ ಕೊಟ್ಟಿದ್ದೇನೆ. ಕಂದಾಯ ಇಲಾಖೆಯಲ್ಲಿ ಭಾಳ ವರ್ಷಗಳಿಂದ ಕೆಲವು ಕೆಲಸ ಕಾರ್ಯಗಳು ಕಾಲದಿಂದ ಕಾಲಕ್ಕೆ ಆಗದೆ ಬಹಳ ಬಾಕಿ ಬೆಳೆದು ಅದರಿಂದ ಜನ ಭಾಳ ಕಷ್ಟ ಅನುಭವಿಸುವಂಥದ್ದನ್ನು ನಾನು ಗಮನಿಸ್ತಾ ಬಂದಿದ್ದೇನೆ. ಸಮಯಕ್ಕೆ ಸರಿಯಾಗಿ ಇವೆಲ್ಲ ಕೆಲಸಗಳು ಆಗಿದ್ದಿದ್ರೆ ಜನ ಬದುಕಿಗೆ ಭಾಳ ಅನುಕೂಲ ಆಗ್ತಿತ್ತು. ಸಾಕಷ್ಟು ಕೆಲಸ ಆಗಿದೆ, ಏನೂ ಆಗಿಲ್ಲ ಅನ್ನುವಂಥದ್ದಲ್ಲ. ಆದರೆ ಆಗದೇ ಇರುವಂಥ ಕೆಲಸಗಳಿಂದ ಜನ ಕಚೇರಿಗಳಿಗೆ ನಿರಂತರವಾಗಿ ಅಲಿಯುವಂಥದ್ದು, ಕೋರ್ಟು ಕಚೇರಿಗಳಿಗೆ ಸುತ್ತುವಂಥದ್ದು, ಇದರಲ್ಲೇ ಎಷ್ಟೋ ಜನ ಕಷ್ಟ ಅನುಭವಿಸುವಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ. ಇಂಥ ವಿಷಯಗಳನ್ನೆಲ್ಲ ಗುರುತಿಸಿ ಹಳೇ ಬಾಕಿ ಯಾವುದ್ಯಾವುದು ಇಲಾಖೆಯಲ್ಲಿ ಉಳಿದೋಗಿದೆ ಅವುಗಳನ್ನು ವಿಲೆ ಮಾಡಿ ಜನಗಳು ನಮ್ಮ ಕಚೇರಿಗಳಿಗೆ ಅಲಿಯುವಂಥದ್ದು, ಕೆಲಸ ಆಗಲಿಲ್ಲ ಅಂಥೇಳಿ ಮಧ್ಯವರ್ತಿಗಳ ಕೈಗೆ ಸಿಕ್ಕಾಕೊಳ್ಳುವಂಥದ್ದು, ಇವುಗಳನ್ನು ತಪ್ಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಬಾಯಿ ಮಾತಿನಲ್ಲಿ ಎಲ್ಲರೂ ಕೂಡ ಇದನ್ನು ನಾವು ಹೇಳೋದು ಸಲೀಸು. ಆದರೆ ನಿಮಗೆ ಒಂದು 2, 3, 4 ಉದಾಹರಣೆಯನ್ನು ಕೊಡ್ತೇನೆ, ಯಾವ ರೀತಿ ನಾವು ಇವುಗಳನ್ನು ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನಗಳು. ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ ತಹಶೀಲ್ದಾರರ ನ್ಯಾಯಾಲಯದಲ್ಲಿ ನಿಯಮ ಮೀರಿ ಸಮಯ ಮೀರಿದಂತಹ ಬಾಕಿ ಪ್ರಕರಣಗಳು ತಹಶೀಲ್ದಾರ್ ನ್ಯಾಯಾಲಯದಲ್ಲಿ 10,774 ಇದ್ದವು. ಇವುಗಳೆಲ್ಲ ಜನ ತಹಶೀಲ್ದಾರ್ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ಇತ್ಯರ್ಥ ಮಾಡಿಕೊಳ್ಳಿಕ್ಕೆ ನಮ್ಮ ಕಚೇರಿಗಳಿಗೆ ಅಲಿಯುವಂಥದ್ದು ನಿರಂತರ ದೃಶ್ಯ ಆಗಿತ್ತು. 3 ತಿಂಗಳಲ್ಲಿ ಆಗಬೇಕಾದಂಥ ಕೆಲಸ 2 ವರ್ಷ ಆದರೂ ಕೂಡ ಆಗ್ತಾ ಇರಲಿಲ್ಲ. ಇಂಥವು ಬಾಕಿ ಪ್ರಕರಣಗಳು 10,774 ವಿಲೆ ಮಾಡ್ತಕ್ಕಂತಹ ಅಭಿಯಾನವನ್ನು ನಮ್ಮ ಇಲಾಖೆಯಲ್ಲಿ ನಡೆಸಿ ಈಗ ನಮ್ಮ ಹತ್ರ ಬಾಕಿ ಇರೋದು 488. ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ 10,774, ಈಗ 488 ಬಾಕಿ ಉಳಿದಿದೆ ನಮ್ಮ ಕಡೆ. ಹಾಗೆ ಎಸಿ ನ್ಯಾಯಾಲಯಗಳು ಇದ್ದಾವೆ, ಎಸಿ ಕೋರ್ಟ್. ಅದರಲ್ಲಿ ನೋಡಿದರೆ ಪರಿಸ್ಥಿತಿ ಇನ್ನೂ ಭಯಾನಕವಾಗಿತ್ತು. ಎಸಿ ನ್ಯಾಯಾಲಯದಲ್ಲಿ ಅವಧಿ ಮೀರಿದಂತಹ ಪ್ರಕರಣಗಳು 73,624 ನಾನು ಅಧಿಕಾರ ತೆಗೆದುಕೊಂಡಾಗ. ಎಸಿ ಕಚೇರಿಗಳಲ್ಲಿ ಈ ಪ್ರಕರಣಗಳು 2 ವರ್ಷ, 5 ವರ್ಷ, 10 ವರ್ಷ, 12 ವರ್ಷ ಆದರೂ ಕೂಡ ವಿಲೆ ಆಗದೆ ಎಸಿ ನ್ಯಾಯಾಲಯಗಳಲ್ಲಿ ಬಾಕಿ ಇಟ್ಕೊಂಡು ಜನ ಸುತ್ತಿ ಅದರಲ್ಲಿ ವಕೀಲರದು ಖರ್ಚು ಬರುತ್ತೆ, ಜನ ಅವರ ಉದ್ಯೋಗ ಬಿಟ್ಟು
ಕೋರ್ಟ್ ಕೇಸ್ಗೆ ಬರಬೇಕು, ಮಧ್ಯದಲ್ಲಿ ಮಧ್ಯವರ್ತಿಗಳು ಬೇರೆ, ನಿಮ್ಮದು ವಿಲೆ ಮಾಡಿಸ್ಕೊಡ್ತೀವಿ ನಾವು, ನಮಗೆ ಕೊಡಿ ಅಂತ. ಇದನ್ನೆಲ್ಲ 73,624 ಪ್ರಕರಣ ಅವಧಿ ಮೀರಿ ಬಾಕಿ ಇದ್ದಂಥದ್ದು AC ಕೋರ್ಟ್ಗಳಲ್ಲಿ ನಾನು ಅಧಿಕಾರ ತೆಗೆದುಕೊಂಡಾಗ. ಇವತ್ತು ಬಾಕಿ ಇರೋದು 11,605 ಪ್ರಕರಣ. ಇವುಗಳ ಪೈಕಿ 5 ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದಿದ್ದು ಎಷ್ಟು ಅಂತ ನೋಡಿದರೆ 59,339, 5 ವರ್ಷ ಅಲ್ಲ 32,787 ಪ್ರಕರಣ 5 ವರ್ಷಕ್ಕಿಂತ ಬಾಕಿ ಉಳಿದಿತ್ತು. ಅದರಲ್ಲಿ ಇವತ್ತು 3,155 ಇದೆ. ಅಂದರೆ 90%, 92% ಅದನ್ನು ವಿಲೆ ಮಾಡಿದ್ದೇವೆ. ಇನ್ನು ಬಾಕಿ ಇರತಕ್ಕಂಥ ಪ್ರಕರಣಗಳನ್ನು ಕೂಡ ಮುಂದಿನ 2-3 ತಿಂಗಳಲ್ಲಿ ವಿಲೆ ಮಾಡಬೇಕು ಅಂತ ನಾನು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಗದಗ ಜಿಲ್ಲೆಯಲ್ಲಿ ಇವೆಲ್ಲನೂ ಕೂಡ ವಿಲೆ ಆಗಿದ್ದಾವೆ. ಗದಗ ಜಿಲ್ಲೆದು ಹೇಳೋದಾದ್ರೆ, ಇಷ್ಟೊತ್ತು ಹೇಳಿದ್ದು ನಾನು ರಾಜ್ಯದ್ದು. ಅದೇ ತರಹ ಮತ್ತೊಂದು ರಾಜ್ಯಾದ್ಯಂತ ರೈತರನ್ನು ಕಾಡ್ತಾ ಇದ್ದಿದ್ದು ಅಂದರೆ, ಹಿಂದೆ ದರ್ಖಾಸ್ತು ಯೋಜನೆ ಅಡಿಯಲ್ಲಿ ಅಥವಾ ಬಗಾರ್ ಹುಕುಂ ಯೋಜನೆ ಅಡಿಯಲ್ಲಿ ರೈತರಿಗೆ ಮಂಜೂರಾಗಿದ್ದಂತಹ ಜಮೀನುಗಳು ಅವ್ರಿಗೆ ಮಂಜೂರಾಗಿದೆ ಅಂತ ಇದೆ ಬಿಟ್ಟರೆ ಅವ್ರಿಗೆ ಸಂಪೂರ್ಣ ದಾಖಲೆ ಆಗಿಲ್ಲ, ಸರ್ವೆ ಆಗಿಲ್ಲ, ಪೋಡಿ ಆಗಿಲ್ಲ, ದುರಸ್ತಿ ಆಗಿಲ್ಲ, ಅವ್ರದ್ದು ಸ್ಕೆಚ್ ಆಗಿ ಸಪ್ರೇಟ್ ಆಗಿ RTC ಕೂಡ ಆಗಿರಲಿಲ್ಲ. ಇವು ಲಕ್ಷಾಂತರ ಪ್ರಕರಣಗಳು ಬಾಕಿ ಉಳಿದಿದ್ದಾವೆ. ಇದನ್ನ ಕಾಲದಿಂದ ಕಾಲಕ್ಕೆ ಮಂಜೂರು ಮಾಡ್ದಂಗೆ ಅವ್ರಿಗೆ ಪೋಡಿ ಮಾಡಿ ಸ್ಕೆಚ್ ಮಾಡಿ ಕೊಡಬೇಕಾಗಿತ್ತು ನಾವು, ಆದರೆ ಕೊಟ್ಟಿಲ್ಲ. ಅವರು ಈಗ ಮಾಡಿಸ್ಕೊಳ್ಬೇಕು ಅಂತಂದರೆ ಏಕವ್ಯಕ್ತಿ ಪೋಡಿಯಲ್ಲಿ ಅರ್ಜಿ ಕೊಟ್ಟು ಮಾಡಿಸ್ಕೋಬೇಕಾಗಿತ್ತು. ಅರ್ಜಿ ಕೊಟ್ಟು ಮಾಡಿಸ್ಕೊಳ್ಳೋದಕ್ಕೆ ಸಾಮರ್ಥ್ಯ ಇರೋದು 100ರಲ್ಲಿ ಒಬ್ಬರಿಗೂ ಕೂಡ ಇಲ್ಲ. ಯಾಕೆ ಅಂದರೆ ಅರ್ಜಿ ಕೊಟ್ಟು ಕೂಡಲೇ ಅದು ಅಷ್ಟು ಸಲೀಸಾಗೇನು ಆಗೋದಿಲ್ಲ. ಅದರಲ್ಲಿ ಇನ್ನೂ ನಾನಾ ಸಾಧಕ ಬಾಧಕಗಳಿರ್ತವೆ, ಮಧ್ಯವರ್ತಿಗಳಿರ್ತಾರೆ, ಅವೆಲ್ಲ ನೋಡದೆ ಓದ್ದು ಕೆಲಸ ಆಗ್ತಾ ಇರಲಿಲ್ಲ. ಆ ರೀತಿ ನೋಡಿದಾಗ 2013ರಿಂದ 2018 5 ವರ್ಷದಲ್ಲಿ ಪೋಡಿ ದುರಸ್ತ ಆಗಿದ್ದು ಎಷ್ಟು ಅಂತ ಹೇಳಿದ್ರೆ 5,842 ಪ್ರಕರಣ 5 ವರ್ಷದಲ್ಲಿ. 2018ರಿಂದ 23 5 ವರ್ಷದಲ್ಲಿ 8,500 ಪ್ರಕರಣ ಸರ್ಕಾರದಿಂದ ಮಂಜೂರಾಗಿದ್ದಂಥ ಜಮೀನು ಪೋಡಿ ಆಗಿದ್ದು. ನಾವು ಇದನ್ನ ಈ ತೀರ್ಮಾನ ಮಾಡಿದ್ವಿ, ನಾವು ಜನಗಳಿಂದ ಅರ್ಜಿ ತಗೊಂಡು ಕೆಲಸ ಮಾಡೋದಿಲ್ಲ, ನಮ್ಮ ಅಧಿಕಾರಿಗಳೇ ರೈತರ ಬಳಿಗೆ ಹೋಗಿ ಅಭಿಯಾನದ ಮಾದರಿಯಲ್ಲಿ ನಾವೇ ಇದನ್ನ ಪೋಡಿ ಮಾಡಿಕೊಡ್ತೇವೆ ಅಂತೇಳಿ, ಪೋಡಿ ದುರಸ್ತು. ಇದನ್ನ ಜನವರಿ 2025ರಲ್ಲಿ ನಾವು ಆರಂಭ ಮಾಡಿದ್ದೇವೆ. ನನ್ನ ಭೂಮಿ ಅಂತೇಳಿ ಅಭಿಯಾನ, ಯಾರ್ಯಾರಿಗೆ ಸರ್ಕಾರದಿಂದ ಜಮೀನು ಮಂಜೂರಾಗಿದೆ ಅವ್ರಿಗೆ ಎಲ್ಲ ದಾಖಲೆಗಳನ್ನು ಪಕ್ಕಾ ಮಾಡಿಕೊಡ್ತಕ್ಕಂಥದ್ದು, ಸರ್ವೆ, ಪೋಡಿ, ದುರಸ್ತು, RTC ಮಾಡಿಕೊಡ್ತಕ್ಕಂಥದ್ದು. ಇಂದಿನ 5 ವರ್ಷದಲ್ಲಿ 5 ವರ್ಷದಲ್ಲಿ 5,842, ನೆಕ್ಸ್ಟ್ 5 ಇಯರ್ಸಲ್ಲಿ 8,500. ಹೋದ ಜನವರಿಯಲ್ಲಿ ನಾವೇನು ಆರಂಭ ಮಾಡಿದ್ದೇವೆ ಈ ಜನವರಿಗೆ 1,93,615 ಪ್ರಕರಣ ಈಗ ನಾವು ಸರ್ವೆಗೆ ತಗೊಂಡಿದ್ದೇವೆ. ಹಿಂದೆ ಒಬ್ಬೊಬ್ಬರು ಪೋಡಿ ಮಾಡಿಸ್ಬೇಕು ಅಂದರೆ ಅವರು ಆಕಾಶ ಭೂಮಿ ಮುಟ್ಟಿಸುವಷ್ಟು ಹರಸಾಹಸ ಮಾಡಬೇಕಾಗಿತ್ತು. ಅಂಥದನ್ನು ಇವತ್ತು ನಮ್ಮ ಅಧಿಕಾರಿಗಳು ಜನಗಳ ಮನೆ ಬಾಗಿಲಿಗೆ ಹೋಗಿ ಪೋಡಿ ಮಾಡಿಕೊಡ್ತಾ ಇದ್ದಾರೆ. ಮಧ್ಯವರ್ತಿಗಳನ್ನ ಹಿಡ್ಕೊಂಡು ಕೆಲಸ ಮಾಡಿಸ್ಕೋಬೇಕಾಗ್ತಾ ಇತ್ತು ಅಂತ ಜನ ಹೇಳ್ತಾ ಇದ್ರು. ಇಂಡಿವಿಜುವಲ್ ಆಗಿ ಅರ್ಜಿ ಕೊಡಬೇಕಾಗಿತ್ತು. ಇವತ್ತು ನಾವು ಆಂದೋಲನದ ಮಾದರಿಯಲ್ಲಿ ನಾವೇ ಜನಗಳ ಮನೆ ಬಾಗಿಲಿಗೆ ಹೋಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಸಾಕಷ್ಟು ಸಮಯ ಮತ್ತು ಪರಿಶ್ರಮ ಅಡಗಿದೆ. ಹಾಗಾಗಿ ನಾನು ಹೇಳಿದ್ದೇನೆ, ನಮ್ಮ ವಿಲೇಜ್ ಅಕೌಂಟೆಂಟ್ಸು ಮತ್ತು ಗ್ರಾಮ ಸೇವಕರು ಮುಂದೆ ನಿಂತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರು ಹೈಯೆಸ್ಟ್ ನಂಬರು ಪೌತಿ ಖಾತೆ ಮಾಡ್ತಾರೆ ಅವ್ರಿಗೆ ನಾನು 5 ಕೋಟಿ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಕೊಡ್ತೇನೆ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಿದ್ದೇನೆ. ಹೆಚ್ಚು ಪ್ರೋಗ್ರೆಸ್ ಮಾಡಿದವ್ರಿಗೆ 5 ಕೋಟಿ ರೂಪಾಯಿ ಅವರಿಗೆ ಪ್ರೋತ್ಸಾಹ ಧನ, ವಿಲೇಜ್ ಅಕೌಂಟೆಂಟ್ಸು ಮತ್ತು ಗ್ರಾಮ ಸೇವಕರಿಗೆ. ಹಿಂದೆ ಎಲ್ಲ ಜನ ತಮ್ಮ ಜೇಬಿನಿಂದ ಖರ್ಚು ಮಾಡ್ಕೋಬೇಕಾಗಿತ್ತು.
ಅರ್ಜಿ ಕೊಡಬೇಕಾಗಿತ್ತು. ಇವತ್ತು ಅರ್ಜಿನೂ ಇಲ್ಲ, ಜನಗಳಿಗೆ ಖರ್ಚಿಲ್ಲ, ಬದಲಿಗೆ VA ಮತ್ತು ಗ್ರಾಮ ಸೇವಕರು ಮಾಡೋ ಕೆಲಸಕ್ಕೆ ಪ್ರೋತ್ಸಾಹವನ್ನು ಸರ್ಕಾರ ಬೆಂಬಲವನ್ನು ಸೂಚಿಸ್ತಾ ಇದೆ. ಅವರ ಕೆಲಸಕ್ಕೆ ಅವರಿಗೆ ಒಂದು ಸಣ್ಣ ಪ್ರೋತ್ಸಾಹ ಧನವನ್ನು ಕೊಡೋದರ ಮುಖಾಂತರ 5 ಕೋಟಿ ರೂಪಾಯಿ ಅವರಿಗೆ ಪ್ರೋತ್ಸಾಹ ಧನ ಮಾರ್ಚಲ್ಲಿ ಕೊಡ್ತೇನೆ ಅಂತ ನಾನು ಹೇಳಿದ್ದೇನೆ. ಯಾಕಂದರೆ ಈ ಕೆಲಸ ಚೆನ್ನಾಗಾಗಲಿ, ಜನಪರವಾಗಿ ಆಗುವಂಥ ಕೆಲಸ ಅಂತೇಳಿ ಅಂತ. ಸೊ ಆ ರೀತಿಯಾಗಿಯೂ ಕೂಡ ನಾವು ಮುಂದೆ ಹೋಗಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮಲ್ಲಿ ಇನ್ನೊಂದು ಜನ ಪರಿತಪಿಸುವಂಥದಕ್ಕೆ ಕಾರಣ ಹಳೆ ದಾಖಲೆಗಳು ಸಿಗ್ತಾ ಇಲ್ಲ, ರೆಕಾರ್ಡ್ ರೂಮಲ್ಲಿ ಎತ್ತಿ ಎಲ್ಲೋ ಇಟ್ಬಿಟ್ಟಿದ್ದಾರೆ, ಕೇಳಿದರೆ ಇಲ್ಲ ನಿಮ್ಮದು ಅಂತ ಹೇಳ್ತಾರೆ, ಕಳೆದೋಗಿದೆ ಅಂತ ಹೇಳ್ತಾರೆ, ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಅಂತ. ಇದ್ರ ಜೊತೆಗೆ ಕೆಲವು ಕಡೆ ಏನಾಗಿದೆ, ರೆಕಾರ್ಡ್ಗಳನ್ನು ತಿದ್ದೋದು ಅಂದರೆ ನಕಲಿ ಮಾಡೋದು, ಫೋರ್ಜರಿ ಮಾಡೋದು ಕೂಡ ವ್ಯಾಪಕವಾಗಿ ನಡೀತಾ ಬಂದಿದೆ. ಆಮೇಲೆ ಜನ ರೆಕಾರ್ಡ್ ರೂಮಲ್ಲಿ ಒಂದು ಕಾಪಿ, ಸರ್ಟಿಫೈಡ್ ಕಾಪಿ ತಗೋಬೇಕು ಅಂದರೂ ಕೂಡ ಭಾಳ ಕಷ್ಟಪಡ್ತಾ ಇದ್ರು. ರೆಕಾರ್ಡ್ ರೂಮ್ ಕೀಪರ್ ಸಿಗೋದಿಲ್ಲ, ನಾಳೆ ಬನ್ನಿ ಅಂತ ಹೇಳೋದು, ನಾಳೆ ಹೋದರೆ ಇನ್ನೊಂದು ಹೇಳೋದು, ಹುಡುಕ್ ಕೊಡ್ತೀನಿ ಒಂದು ವಾರ ಆದಮೇಲೆ ಬನ್ನಿ ಅಂತ ಹೇಳೋದು. ಇವೆಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಕೊಡಬೇಕು, ಶಾಶ್ವತ ಪರಿಹಾರ ಕೊಡಬೇಕು ಅಂತ ನಾವು ನಮ್ಮ ತಹಸೀಲ್ ಆಫೀಸು, AC ಆಫೀಸು, DC ಆಫೀಸ್ನಲ್ಲಿರುವ ಎಲ್ಲ ದಾಖಲೆಗಳನ್ನು ಈಗ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ 64,40,00,000 ಪುಟಗಳನ್ನು ಇಲ್ಲಿವರೆಗೆ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಈ ಸ್ಕ್ಯಾನಿಂಗ್ ಮಾಡಿರೋದಕ್ಕೆ ಇನ್ಮೇಲೆ ಜನ ನಮ್ಮ ಕಚೇರಿಗೆ ಸರ್ಟಿಫೈಡ್ ಕಾಪಿ ಕೇಳಿಕೊಂಡು ನಮ್ಮ ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ, ಬರಬೇಡಿ. ಆನ್ಲೈನಲ್ಲೇ ನೀವು ಹಾಕಿ ಸರ್ಟಿಫೈಡ್ ಕಾಪಿಯನ್ನು ಆನ್ಲೈನಲ್ಲೇ ತಗೋಬೋದು. ಕಚೇರಿಗೆ ಬಂದು ಅಲಿಯೋದು ಬೇಕಾಗಿಲ್ಲ, ರೆಕಾರ್ಡ್ ರೂಮ್ ಕೀಪರು ಸಿಗಲಿಲ್ಲ ಅನ್ನೋದು ಬೇಕಾಗಿಲ್ಲ, ಮುಂದಿನ ವಾರ ಬನ್ನಿ ಅಂತ ಹೇಳಿದ್ರು ಅನ್ನೋದು ಬೇಕಾಗಿಲ್ಲ. ಮನೆಯಲ್ಲೇ ಕೂತು ನೀವು ಆನ್ಲೈನಲ್ಲಿ ಅರ್ಜಿ ಹಾಕಿದರೆ ನಿಮಗೆ ಯಾವ ಥರ ಭೂಮಿ ಎಲ್ಲಿ RTC ನಿಮಗೆ ಎಲ್ಲಿ ಬೇಕಾದರೂ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದೇ ಥರ ಇವತ್ತು ಮೂಲ ದಾಖಲೆಗಳು ಸರ್ಟಿಫೈಡ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನನ್ನು ನಾವು ಕೊಟ್ಟಿದ್ದೇವೆ. ಇದರಿಂದ ಮಧ್ಯವರ್ತಿಗಳ ಶೋಷಣೆ ತಪ್ಪುತ್ತೆ, ಕಚೇರಿಗೆ ಅಲಿಯೋದು ಕೂಡ ತಪ್ಪುತ್ತೆ. ಅಷ್ಟೇ ಅಲ್ಲ, ಇನ್ಮೇಲೆ ಎಲ್ಲೂ ಈ ರೆಕಾರ್ಡನ್ನು ಬಚ್ಚಿಡೋಕ್ಕಾಗೋದಿಲ್ಲ, ಯಾಕಂದರೆ ಎಲ್ಲ ಆನ್ಲೈನಲ್ಲಿದೆ. ಅಥವಾ ಇನ್ಮೇಲೆ ಕಳೆದೋಗೋದಕ್ಕೂ ಆಗೋದಿಲ್ಲ, ಅಥವಾ ಫೋರ್ಜರಿ ನಕಲಿ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಆ ರೀತಿಯಾಗಿ ಭೂಮಿಯ ಮಾಲೀಕತ್ವಕ್ಕೆ ಒಂದು ಖಚಿತತೆಯನ್ನು ಕೊಡಬೇಕು, ಭೂ ಗ್ಯಾರಂಟಿ ಕೊಡಬೇಕು ಅಂತ ಭೂ ಸುರಕ್ಷಾ ಯೋಜನೆಯನ್ನು ಕೂಡ ನಾವು ಮಾಡಿದ್ದೇವೆ. ಇವೆಲ್ಲ ಮಾಡಬೇಕಾದ್ರೆ ನಮ್ಮ ಇಲಾಖೆಗೂ ಕೂಡ ಶಕ್ತಿ ತುಂಬಬೇಕು ಅಂಥೇಳಿ ನಾವು ನಮ್ಮ ವಿಲೇಜ್ ಅಕೌಂಟೆಂಟ್ಗಳು ಒಂದು 7-8 ಸಾವಿರ ಇದ್ದಾರೆ. ಈಗಾಗಲೇ 5,000 ವಿಲೇಜ್ ಅಕೌಂಟೆಂಟ್ಗೆ ಇವೆಲ್ಲ ಕೆಲಸ ವೇಗವಾಗಿ ಮಾಡೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ 5,000 ವಿಲೇಜ್ ಅಕೌಂಟೆಂಟ್ಸಿಗೆ ಲ್ಯಾಪ್ಟಾಪನ್ನು ಕೊಟ್ಟಿದ್ದೇವೆ. ಬಾಕಿ ಇರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ಸು RIಗಳಿಗೆ ಎಲ್ಲರಿಗೂ ಕೂಡ ಲ್ಯಾಪ್ಟಾಪನ್ನು ಒಂದೆರಡು ತಿಂಗಳಲ್ಲಿ ಅವ್ರಿಗೆ ಕೊಡ್ತಾ ಇದ್ದೇವೆ. ಹಾಗೆಯೇ ಕಳೆದ ವರ್ಷ 1,000 ವಿಲೇಜ್ ಅಕೌಂಟೆಂಟ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ದೇವೆ, ಇವೆಲ್ಲ ಕೆಲಸ ಮಾಡೋದಕ್ಕೆ ಸಿಬ್ಬಂದಿ ಇರಬೇಕು ಅಂಥೇಳಿ ಅಂತ. ಮತ್ತು ಸರ್ವೆ ಕೆಲಸ ಬೇಗ ಆಗಬೇಕು ಅಂಥೇಳಿ ಅತ್ಯಾಧುನಿಕ ಸರ್ವೆ ಉಪಕರಣ, ರೋವರ್ ಅಂತಾರೆ, ಅದನ್ನು ನಾವು ನಮ್ಮ ಸರ್ವೆ ಆಫೀಸರ್ಸಿಗೆ ಕೊಡ್ತಾ ಇದ್ದೇವೆ. ಇನ್ನೊಂದು ಸಣ್ಣ ಉದಾಹರಣೆ ನಿಮಗೆ ಕೊಡಬೇಕು ಅಂದರೆ, ಈ ವಿಲೇಜ್ ಅಕೌಂಟೆಂಟ್ಸು, ತಲಾಟಿಗಳು, ಆ ಸಾಜಾದಲ್ಲಿ ಅವರಿಗೆ ಕಚೇರಿನೇ ಇರ್ತಾ ಇರಲಿಲ್ಲ. ಅವರೆಲ್ಲ ನನಗೆ ದೂರ ಹೇಳಿದರು, ನಾವೆಲ್ಲಿ ರಸ್ತೆ ಮೇಲೆ ನಿಂತ್ಕೊಂಡು ಕೆಲಸ ಮಾಡಬೇಕಂತ. ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ 8,300 ವಿಲೇಜ್ ಅಕೌಂಟೆಂಟ್ಸ್ ಪೈಕಿ 2-2.5 ಸಾವಿರ ವಿಲೇಜ್ ಅಕೌಂಟೆಂಟ್ಗೆ ಮಾತ್ರ ಕಚೇರಿ ಇತ್ತು. ಅವರು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಕನಿಷ್ಠ ಕಚೇರಿ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ಇವತ್ತು ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿಯವರ ಜೊತೆಗೆ ಕೋಆರ್ಡಿನೇಷನ್ ಮಾಡಿ ಸುಮಾರು 7,850 ವಿಲೇಜ್ ಅಕೌಂಟೆಂಟ್ಗೆ ಕಚೇರಿಯನ್ನು ಮಾಡಿಕೊಟ್ಟಿದ್ದೇವೆ. ನಾನು ತಗೊಂಡಾಗ ಜವಾಬ್ದಾರಿ 2,500 ಇತ್ತು, ಇವತ್ತು 7,850 ಕಚೇರಿಗಳನ್ನು ಮಾಡಿಕೊಟ್ಟಿದ್ದೇವೆ. ಇರೋ ಕಡೆನೇ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಈ ರೀತಿ ಎಲ್ಲ ದೃಷ್ಟಿಯಿಂದನೂ ಕೂಡ ವಿಚಾರ ಮಾಡಿ ಜನಪರವಾಗಿ ಕೆಲಸ ಆಗಬೇಕು, ಜನಗಳ ಬಹುದಿನಗಳ ಸಮಸ್ಯೆಗಳು ಪರಿಹಾರ ಆಗಬೇಕು. ಮತ್ತು ಉದ್ದೇಶಪೂರ್ವಕವಾಗಿನೋ
ಅಥವಾ ಗೊತ್ತಿಲ್ಲದೇನೋ ತಪ್ಪುಗಳಾಗಿ ಅದಕ್ಕೆ ಜನ ನಾಳೆ ಕೋರ್ಟು ಕಚೇರಿ ಅಲೆದು ತೊಂದರೆ ಅತಂತ್ರ ಅನುಭವಿಸುವುದನ್ನು ತಪ್ಪಿಸಿ ಒಟ್ಟಾರೆ ಭೂಮಿಯ ಮಾಲೀಕತ್ವ ಗೊಂದಲದ ಗೂಡನ್ನು ನಿವಾರಣೆ ಮಾಡಿ ಭೂಮಿಯ ಮಾಲೀಕತ್ವಕ್ಕೆ ಒಂದು ಭೂ ಗ್ಯಾರಂಟಿ ಕೊಡಬೇಕು, ಖಚಿತತೆ ಇರಬೇಕು ಅಂತೇಳಿ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಆ ದಿಕ್ಕಿನಲ್ಲಿ ಇವತ್ತು ಗದಗ ಜಿಲ್ಲೆಯಲ್ಲೂ ಕೂಡ ಕೆಲವು ಸೂಚನೆಗಳನ್ನು ಅವರಿಗೆ ಕೊಟ್ಟು ಇದಾದ ಕೂಡಲೇ ನೆಕ್ಸ್ಟು ಇನ್ನೂ ಏನೇನು ಕಾರ್ಯಕ್ರಮ ಮಾಡೋದಿದೆ ಅನ್ನೋದನ್ನು ಕೂಡ ಇನ್ನು 3 ತಿಂಗಳ ನಂತರ ಏನು ಮಾಡಬೇಕು ಅಂತಲೂ ಕೂಡ ಕೆಲವು ಸೂಚನೆಗಳನ್ನು ಅವರಿಗೆ ನಾನು ಕೊಟ್ಟಿದ್ದೇನೆ. ಇದನ್ನು ರಾಜ್ಯಾದ್ಯಂತ ನಾವು ಮಾಡೋದರ ಮುಖಾಂತರ ಎಷ್ಟೋ ಒಂದಷ್ಟು ನಮ್ಮ ಕೈಲಾದಷ್ಟು ಮಟ್ಟಿಗೆ ಆದರೂ ಜನಗಳಿಗೆ ಈ ಲ್ಯಾಂಡ್ ಓನರ್ಶಿಪ್ ಅಂದರೆ ಲಿಟಿಗೇಷನ್ ಅನ್ನೋ ಥರ ಆಗಿಬಿಟ್ಟಿದೆ. ಅಲ್ಲಿಂದ ಈ ಲಿಟಿಗೇಷನ್ ಕಡೆಯಿಂದ ಏನಾದರೂ ಮಾಡಿ ನೆಮ್ಮದಿಯ ಕಡೆಗೆ ನಾವು ಮೂವ್ ಆಗಬೇಕು ಅನ್ನುವಂಥ ಸಂಕಲ್ಪ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇನ್ನೂ ಮಾಡೋದು ಭಾಳ ಇದೆ, ಯಾಕಂದರೆ ನಮ್ಮ ಇಲಾಖೆ ಆಗದಷ್ಟು ಆಳ ಅಂದಂಗೆ ಎಷ್ಟು ಮಾಡ್ತೀವೋ ಅದಕ್ಕಿಂತ ಇನ್ನು ಡಬಲ್ಲು ಇರುತ್ತೆ. ಸೊ ಎಷ್ಟು ಮಾಡಿದರೂ ಕೂಡ ಬಹುಶಃ ಸಾಲಿಕ್ಕಿಲ್ಲ, ಮಾಡೋದಿದೆ. ಆದರೂ ಕೂಡ ನಮ್ಮ ಇಲಾಖೆ ಅಧಿಕಾರಿಗಳ ಸಹಕಾರದಿಂದ ಆದಷ್ಟು ಈ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅಂಡ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಸ್ ಟೀಮ್ ಮಾಡಿ ಈಗ 2 ಹಳ್ಳಿದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ ಸರ್. ಅದು ಲ್ಯಾಂಡ್ ಅಕ್ವಿಸಿಷನ್ ಆಗಿರೋದಕ್ಕೂ ರೆಕಾರ್ಡಿಂಗು ವ್ಯತ್ಯಾಸ ಆಗಿತ್ತು. ಫಿಸಿಕಲ್ ಆಗಿ ಆವಾಗಲೇ ದುರಸ್ತು ಮಾಡಿದ್ದಾರೆ. ದುರಸ್ತು ಮಾಡಿರೋ ರೆಕಾರ್ಡ್ ಇದನ್ನೆಲ್ಲ ಕಂಪೇರ್ ಮಾಡೋಕ್ಕೆ AC ಆ್ಯಂಡ್ ಟೀಮ್ ಮಾಡಿದ್ದೀವಿ. 2 ವಿಲೇಜ್ ಮುಗಿಸಿದ್ದಾರೆ ಸರ್. ಅದರ್ ವಿಲೇಜಸ್ಸು ಇನ್ನು ಎಷ್ಟಿದೆ ಆ ಥರ? ಇನ್ನು ಸೊ ಅಕ್ವಿಸಿಷನ್ ರೆಕಾರ್ಡ್ಗೂ ಫಿಸಿಕಲ್ ವರ್ಕ್ಗೂ ಮ್ಯಾಚ್ ಆಗ್ತಿಲ್ಲ ಮತ್ತು ರೆಕಾರ್ಡಿಂಗಿಗೂ ತಪ್ಪಾಗಿದೆ ಸರ್. ನಾವು SLOಗಳಿಗೆ ಪವರ್ಸ್ ಕೊಟ್ಟರಲ್ಲ ಸರ್ ಮಾಡೋಕ್ಕೆ, ಅವರು ಅವತ್ತಿಂದ ಇವತ್ತಿಗೂ ರೆಕಾರ್ಡ್ಸ್ ಏನು ಚೇಂಜ್ ಆಗಿದೆ ಅದನ್ನು ನೋಡಿದೆ ಹಿಂದೆಲ್ಲ ಈ ಥರನೇ ಬರ್ಕೊಂಡು ಬಂದ್ಬಿಟ್ಟು ದಟ್ ಹಸ್ ಕ್ರಿಯೇಟೆಡ್ ಎ ಪ್ರಾಬ್ಲಮ್. ಈಗ ಜಮೀನಲ್ಲಿ ಹೋಗಿ ಅವತ್ತಿಗೂ ಇವತ್ತಿಗೂ ರಿಕನ್ಸಿಲಿಯೇಷನ್ ಮಾಡಿ ಜಮೀನಲ್ಲಿ ರಿಕನ್ಸಿಲೈಲ್ ಮಾಡೋಕ್ಕೆ ಹೇಳಿದ್ವಿ ಸರ್. 2 ವಿಲೇಜಸ್ ಮಾಡ್ಬೋದಾ? ಮಾಡ್ಬೋದು ಸರ್. ಮಾಡೋಕ್ಕಾಗಂಗಿದ್ರೆ ಮಾಡಿ. ಕೆಲವು ಕಡೆ ಏನಾಗಿದೆ ಮಾಡೋಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾಲೆ ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ, ರೆಕಾರ್ಡ್ಸ್ ಅಲ್ಲೇ ಬೇರೆ ಇದೆ. ಅದು ಏನಂದ್ರೆ ಅವತ್ತಿಗೆ ದುರಸ್ತು ಮಾಡಿದ್ದಾರೆ ಸರ್. ನಾಲೆ ದುರಸ್ತ್ ಸರಿ ಇದೆಯಾ? ಹೋಗ್ಲಿ, ದುರಸ್ತ್ ಕರೆಕ್ಟ್ ಇದೆ ಸರ್. ಹಂಗಾದ್ರೆ ಮಾಡ್ಬೋದು. ಹಂಗಾದ್ರೆ ಮಾಡ್ಬೋದು. ಅದರಿಂದ ಮಾಡಕ್ಕೆ ಹೇಳಿದ್ವಿ ಸರ್. 2 ವಿಲೇಜಸ್ ಆಗಿದೆ, ಇನ್ನು ಮಿಕ್ಕಿದ ವಿಲೇಜಸ್ ಮಾಡ್ಬೋದು. ಹಂಗಾದ್ರೆ ಮಾಡ್ಬೋದು, ಮಾಡಿ. ಮೀಟಿಂಗಲ್ಲಿ ಚರ್ಚೆ ಆಯಿತು. DC ಅವ್ರಿಗೆ ಹೇಳಿದ್ದೇವೆ ಆ ಥರ ಎಷ್ಟು ಪ್ರಕರಣ ಇದೆ ಅದನ್ನು ಸಿಸ್ಟಮಲ್ಲೇ ಹುಡುಕಿಸಿ ಅವಕ್ಕೆ ಯಾವುದ್ಯಾವುದಕ್ಕೆ ಏನೇನು ಪರಿಹಾರ ಮಾಡ್ಬೋದು ಅಂತ ನಾವೇ ಮಾಡೋಣ. ಜನ ಅರ್ಜಿ ಕೊಡೋದಕ್ಕೆ ಕಾಯೋದ್ರ ಬದಲಿಗೆ ಎಷ್ಟು ಪ್ರಕರಣ ಇದೆ ತೆಗೆದು ಒಂದು ಕಾಮನ್ ಆಗಿ ಸರ್ಕಾರದಿಂದನೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೇನೆ. ಸೊ DC ಅವರು ಅದನ್ನು ಈಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚರ್ಚೆ ಆಯಿತು. ಸರ್ಕಾರ ಅಂತಿದ್ರೆ ಹೆಂಗೆ ತೆಗಿಯೋಕ್ಕಾಗುತ್ತೆ? ಸುಮ್ಮನೆ ಹಂಗೆ ತೆಗಿಯೋಕ್ಕಾಗೋದಿಲ್ಲ. ಸರ್ಕಾರ ಅಂತಿದ್ರೆ ಅದು ಸರ್ಕಾರನೇ. ಆ ಥರ ತೆಗಿಯೋಕ್ಕಾಗೋದಿಲ್ಲ ಅವರು ಕೋರ್ಟಿಗೆ ಹೋಗ್ಬೇಕಾಗತ್ತೆ ನನ್ನ ಪ್ರಕಾರ ಅನಿಸುತ್ತೆ. ಕೋರ್ಟ್ಗೆ ಹೋಗಿ ಇದ್ರ ಸರ್ಕಾರದ ವಿರುದ್ಧ ಆರ್ಡ್ರ್ ಮಾಡಿಸ್ಬೇಕಾಗತ್ತೆ. ಒಂದು ಬಾರಿ ಸರ್ಕಾರ ಅಂತ ಎಂಟ್ರ್ ಆಗಿದ್ದನ್ನು ಹಂಗೆ ನಾವು ತೆಗಿಕ್ಕೆ ಬರೋದಿಲ್ಲ. ಅಟ್ಲೀಸ್ಟ್ ನಮಗಂತೂ ಕಾನೂನಲ್ಲಿ ಅವಕಾಶ ಇಲ್ಲ, ನನಗಿರೋ ಮಾಹಿತಿ ಪ್ರಕಾರ. ಕ್ಯಾಮೆ ಕರೆಕ್ಟ್? DC ಅವರು ಸ್ವಲ್ಪ ಈ ವಿಷಯದಲ್ಲಿ ನನಗಿಂತ ನಾಲೆಡ್ಜಬಲ್ಲು. ಹಾಗಾಗಿ ಆ ಪಡ ವಜಾ ಮಾಡಿ ದುಡ್ಡು ಕಟ್ಟಿ ವಾಪಸ್ ತೊಗೊಳಕ್ಕೂ ಟೈಮ್ಗಳು ಕೊಟ್ಟು ಅವರು ಮಾಡಿಲ್ಲದೆ ಇದ್ದರೆ ನಾವು ಸಾಹೇಬ್ರು ಹೇಳಿದ್ರೆ ಕೋರ್ಟ್ ಇಸ್ ದ ಓನ್ಲಿ ರೆಮಿಡಿ. ಸೊ ಅದಕ್ಕೆಲ್ಲ ರಿಸ್ಟೋರ್ ಮಾಡ್ಕೊಳ್ಳೋಕ್ಕೆ ಸಮಯಾವಕಾಶನೂ ಕೊಟ್ಟಾಗಿದೆ. ಅವಾಗಲೂ ಅವ್ರು ಅರ್ಜಿ ಆಗದೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿದ್ರೆ ದೆನ್ ಸರ್ಕಾರ ಮತ್ತೊಮ್ಮೆ ಅವಕಾಶ ಕೊಡಬೇಕು ಅಥವಾ ಇಲ್ಲ ಕೋರ್ಟ್ಗೆ ಹೋಗಿ ತರಬೇಕು. ಅಲ್ಲ, ಹಿಂದೆ ಎಲ್ಲ ಸಾಕಷ್ಟು ಅವಕಾಶಗಳು ಕೂಡ ಕೊಟ್ಟಿದೆ ರಿಸ್ಟೋರ್ ಮಾಡ್ಕೊಳ್ಳಿಕ್ಕೆ. ಈಗ ಕೋರ್ಟ್ನಲ್ಲೂ ಕೂಡ ಕೇಳ್ತಾರೆ ಒನ್ ಟೈಮ್ ಅಂತ. ಎಷ್ಟು ಬಾರಿ ಒನ್ ಟೈಮ್ ಮಾಡ್ತೀರಿ ನೀವು? ಎಲ್ಲದಕ್ಕೂ ಒನ್ ಟೈಮ್ ಅವಕಾಶ, ಇದೊಂದು ಕೊನೆ ಅವಕಾಶ ಅಂತ ಹೇಳ್ತೀರಾ. ಎಷ್ಟು ಬಾರಿ ಈ ರೀತಿ ಮಾಡ್ತೀರಾ ಅಂತಲೂ ಕೂಡ ಪ್ರಶ್ನೆಗಳು ಉದ್ಭವಿಸ್ತವೆ. ನೋಡೋಣ, ಅದನ್ನು ಎಕ್ಸಾಮಿನ್ ಮಾಡ್ತೇನೆ. ಸಲೀಂ ಅಹಮದ್ ಅವ್ರು ಹೇಳಿಕೆ ಕೊಟ್ಟರೆ ನಾನು ಯಾಕೆ ರಿಯಾಕ್ಷನ್ ಮಾಡ್ಬೇಕು ಅದಕ್ಕೆ? ಅಲ್ಲ, ನಾನು ಯಾಕೆ, ಯಾರಾದರೂ ಹೇಳಿಕೆ ಕೊಟ್ಟರೆ ನಾನು ಯಾಕೆ ರಿಯಾಕ್ಷನ್? ಐ ಹ್ಯಾವ್ ನೋ ರಿಯಾಕ್ಷನ್, ಸಾರಿ. ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ಅದು ವರಿಷ್ಠರಿದ್ದಾರೆ, ತೀರ್ಮಾನ ಮಾಡ್ತಾರೆ. ಅದು ನಮ್ಮ ವರಿಷ್ಠರಿಗೆ ಕೇಳಬೇಕು, ಮುಖ್ಯಮಂತ್ರಿಗಳಿಗೆ, ಪಾರ್ಟಿ ಅಧ್ಯಕ್ಷರಿಗೆ ಕೇಳಬೇಕು. ಬರೀ ಚರ್ಚೆನೇ ನಡೆದಿದೆ. ಚರ್ಚೆಯಿಂದ ನೀವು ಸಾರ್ವಜನಿಕರ ಜೀವನದ ವಿಷಯ ಏನಾದರೂ ಕೇಳಿ.
ಇದಕ್ಕೆ ಎಷ್ಟು ಚರ್ಚೆ ಆಗಿದೆ ಅಂದರೆ ಬಹುಶಃ ಆ ಇಶ್ಯೂಗಳನ್ನು ನೀವು ಸಾರ್ವಜನಿಕರ ಹೊಟ್ಟೆಪಾಡಿನ ವಿಷಯಗಳಿಗೆ, ಬದುಕಿನ ವಿಷಯಕ್ಕೆ ಇಷ್ಟು ಚರ್ಚೆ ಆಗಿದ್ದಿದ್ರೆ ಜನರ ಬದುಕಿಗೂ ಏನಾನ ಸಹಾಯ ಆಗ್ತಾ ಇತ್ತು. ಅವಶ್ಯಕತೆಗಿಂತ ಮೀರಿದಂಥ ಈ ಚರ್ಚೆಯಿಂದ ಯಾರಿಗೆ ಏನು ಅದರಿಂದ ಅನುಕೂಲ ಇದೆ ನನಗಂತೂ ಗೊತ್ತಿಲ್ಲ. ಎನಿವೆ, ಅದ್ರ ಬಗ್ಗೆ ಆಗಿರೋ ಅಷ್ಟು ಚರ್ಚೆ ನಾನು ಈ ಮೊನ್ನೆನೂ ಎಲ್ಲೋ ಒಂದು ಕಡೆ ಹೇಳಿದೆ, ಈ ಅನಗತ್ಯ ಚರ್ಚೆ ಬಹುಶಃ ಗಿನ್ನಿಸ್ ಬುಕ್ಕಲ್ಲಿ ದಾಖಲೆ ಆಗುವಷ್ಟು ಚರ್ಚೆ ಆಗಿದೆ ಅಂತ ಅನಿಸುತ್ತೆ. ಆ ಚರ್ಚೆಗೆ ನನ್ನಿಂದ ಹೊಸ ಆಯಾಮ ಕೊಡುವಂಥದ್ದಾಗಲಿ ಬೆಳಕು ಚೆಲ್ಲುವಷ್ಟು ಸಾಮರ್ಥ್ಯ ನನಗಂತೂ ಇಲ್ಲ. ಏನಾದರೂ ಸಾರ್ವಜನಿಕರ ಕೆಲಸಕ್ಕೆ ನಾವಿಲ್ಲಿ ಬಂದಿದ್ದೇವೆ, ಜನರ ಬದುಕಿನ ವಿಷಯ ಅದನ್ನು ಮಾಡೋದು, ಅವುಗಳಿಗೆ ಪರಿಹಾರ ಕೊಡೋದು ನಮ್ಮ ಕರ್ತವ್ಯ ಅಂತ ನಾನು ತಿಳಿದಿದ್ದೇನೆ. ಅದ್ರ ಕಡೆಗೆ ನಮ್ಮದು ಆದ್ಯತೆ ಇದೆ. ಇನ್ನು ಉಳಿದಿದ್ದು ಕಾಲದ ಚಕ್ರ, ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ಹೋಗಬೇಕಾಗುತ್ತೆ. ಏನೇನು ಯಾವಾಗ ಏನೇನು ಆಗಬೇಕೋ ಆಗ್ತಾ ಇರುತ್ತೆ. ಅದು ಏನಾಗುತ್ತೆ ಅನ್ನೋದನ್ನು ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಇರೋವಾಗ ನಾವು ಏನು ಮಾಡಿದ್ವಿ ಅನ್ನೋದು ಮುಖ್ಯ. ಸೊ ಅದನ್ನು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಮ್ಮ ಕೈಲಾದಷ್ಟು ಜನಕ್ಕೆ, 4 ಜನಕ್ಕೋ 40 ಜನಕ್ಕೋ ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಆದ್ಯತೆ. ಇಷ್ಟೇ ನನ್ನ ವಿಚಾರ. SC ST OBC ಎಲ್ಲರದು ಕೂಡ ಆಗಿದೆ, ಅದೇ ರೀತಿಯಲ್ಲಿ ಅಲ್ಪಸಂಖ್ಯಾತರದ್ದು ಆಗಿದೆ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಎಲ್ಲ ನಿಗಮಗಳಲ್ಲೂ ಕೂಡ ಯಾವ್ದು ಆಗಿತ್ತು ಒನ್ ಟೈಮ್ ಸೆಟ್ಲ್ಮೆಂಟ್, ಅಂದರೆ ಅವರು ಅಸಲನ್ನು ಕಟ್ಟಬೇಕು, ಕಟ್ಟಿದರೆ ಬಡ್ಡಿ ಮನ್ನಾ ಮಾಡುವಂಥದ್ದು. ಇದು ಸರ್ಕಾರ ಎಲ್ಲ ಯೋಜನೆಗಳಲ್ಲೂ ಕೂಡ ಈ ರೀತಿ ಅವಕಾಶ ಕೊಟ್ಟಿದೆ. ಅದನ್ನು ಕೆಲವರು ಅದನ್ನೇ ರಾಜಕೀಯ ಅಸ್ತ್ರ ಮಾಡ್ಕೊಳ್ಳೋದು ಕೆಲವರಿಗೆ ಉದ್ಯೋಗ ಆಗಿದೆ. ಅದನ್ನು ಜನಗಳಿಗೆ ಮರೆಮಾಚಿ ಪೂರ್ತಿ ಸತ್ಯ ತೋರಿಸದೆ ಒಂದನ್ನು ಮಾತ್ರ ಎತ್ತಿ ಹೇಳಿ ಜನಗಳ ಮನಸ್ಸು ಕೆಡಿಸೋದ್ರಿಂದ ಸಮಾಜದಲ್ಲಿ ಒಡಕು ಮೂಡುತ್ತೆ ಬಿಟ್ಟರೆ ಅದರಿಂದ ಸಮಾಜ ಒಂದುಗೂಡಿಸ್ಲಿಕ್ಕೂ ಆಗಲ್ಲ, ಅಭಿವೃದ್ಧಿ ಮಾಡಲಿಕ್ಕೂ ಆಗೋದಿಲ್ಲ. ಅದನ್ನು ಅವರು ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರಿಗೆ ಒಡೆದು ಆಳುವುದೇ ಕೆಲವರಿಗೆ ನೀತಿ. ಒಡೆದು ಆಳಿದ್ರೇ ಅವ್ರಿಗೆ ರಾಜಕೀಯ ಬೇಳೆ ಬೇಯೋದು. ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾವು ಎಲ್ಲ ಸಮಾಜದ ಜನಗಳನ್ನು ಜೊತೆಗೆ ತೆಗೆದುಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ.